ಇನ್ನು RSS ಅನ್ನು ಹೇಗಾದರೂ ಮಾಡಿ ಕಟ್ಟು ಹಾಕಬೇಕು ಅನ್ನುವಂಥ ಸರ್ಕಾರದ ಪ್ರಯತ್ನ ಇದೆಯಲ್ಲ, ಅದಕ್ಕೆ ಬಹಳ ಹಿನ್ನಡೆಯಾಗಿದೆ. ಸರ್ಕಾರಕ್ಕೆ ತೀವ್ರ ಮುಖಭಂಗ ಆಗಿದೆ. ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳಿದೆ, ಈ ರೀತಿ ನೀವು ಹಕ್ಕುಗಳನ್ನು ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಜಟಾಪಟಿ ನಡೀತಾ ಇದೆ. ಯಾಕಂದರೆ ಸರ್ಕಾರ ಹೇಳ್ತಾ ಇದೆ, ನಾವು ಮೇಲ್ಮನವಿ ಸಲ್ಲಿಸ್ತೀವಿ, ಈ ವಿಚಾರವನ್ನು ಇಲ್ಲಿಗೆ ಬಿಡಲ್ಲ ಅಂತ. ಇದೆಲ್ಲದರ ನಡುವೆ ಇವತ್ತಿನ ಒಂದು ಡೆವಲಪ್ಮೆಂಟ್, RSS ಒಂದು ಪತ್ರ ಬರೆದಿದೆ ಕಲಬುರಗಿ ಜಿಲ್ಲಾಡಳಿತಕ್ಕೆ. ನೋಡಿ, ಬರೀ ನಾವು ಒಬ್ಬರಿಗೆ ಕೊಡಿ ನೀವು ಅವಕಾಶನ ಪಥಸಂಚಲನಕ್ಕೆ ಅಂತ ನಾವು ಕೇಳಲ್ಲ, ಯಾರ್ಯಾರು ಕೇಳಿದಾರಲ್ಲ ಆ ಎಲ್ಲ ಸಂಘಟನೆಗಳಿಗೂ ಕೂಡ ನೀವು ಪಥಸಂಚಲನಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದು ಅದರ ಆಗ್ರಹ. ಜೊತೆಗೆ ಅವರು ಬರೆದಿರುವಂಥ ಒಂದು ಪತ್ರದ ಒಕ್ಕಣಿಕೆ. ಹಾಗಾದರೆ ಏನಾಗಬಹುದು ನೋಡಿ. ಚಿತ್ತಾಪುರದಲ್ಲಿ ಶಾಂತಿ ಸಭೆ ವಿಫಲ, ನಾಳೆ ಕೋರ್ಟ್ಗೆ ವರದಿ. ಎಲ್ಲ ಸಂಘಟನೆಗಳಿಗೂ ಅವಕಾಶ ಕೊಡಿ, RSS ಹೊಸ ಮನವಿ. ಕಲಬುರಗಿಯ ಚಿತ್ತಾಪುರದಲ್ಲಿ RSS ಪಥಸಂಚಲನ ಕಗ್ಗಂಟಾಗಿದೆ. ನಿನ್ನೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಡೆದ ಶಾಂತಿ ಸಭೆ ವಿಫಲವಾಗಿದೆ. ನವೆಂಬರ್ 2ರಂದೇ ಪಥಸಂಚಲನ ನಡೆಸಲು 10ಕ್ಕೂ ಹೆಚ್ಚು ಸಂಘಟನೆಗಳು ಜಿದ್ದಿಗೆ ಬಿದ್ದಿವೆ. ಸಂಘಟನೆಗಳು ಯಾವುದೇ ಒಮ್ಮತಕ್ಕೆ ಬಾರದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕೈಚೆಲ್ಲಿ ಕೂತಿದೆ. ಶಾಂತಿ ಸಭೆಯಲ್ಲಿ ನಡೆದ ಬೆಳವಣಿಗೆಗಳ ಬಗ್ಗೆ ನಾಳೆ ಹೈಕೋರ್ಟ್ಗೆ ವರದಿ ನೀಡುವ ಸಾಧ್ಯತೆ ಇದೆ. ಈ ನಡುವೆ RSS ಎಲ್ಲ ಸಂಘಟನೆಗಳಿಗೂ ಪಥಸಂಚಲನಕ್ಕೆ ಅವಕಾಶ ನೀಡುವಂತೆ ಹೊಸ ಮನವಿ ಸಲ್ಲಿಸಿದೆ. ಜಿಲ್ಲಾಧಿಕಾರಿಗೆ ಲಿಖಿತ ಪತ್ರ ಬರೆದಿರುವ RSS, ತಮಗೆ ಮಾತ್ರವಲ್ಲ ಎಲ್ಲಾ ಸಂಘಟನೆಗಳಿಗೂ ಪಥಸಂಚಲನಕ್ಕೆ ಅವಕಾಶ ಕೊಡಿ, ಅವರ ಅನುಕೂಲಕ್ಕೆ ತಕ್ಕಂತೆ ದಿನಾಂಕ ನೋಡಿ ಅವಕಾಶ ಮಾಡಿಕೊಡಿ. ನಮ್ಮ ಪಥಸಂಚಲನ ಯಾರ ವಿರುದ್ಧವೂ ಅಲ್ಲ. ಚಿತ್ತಾಪುರದಲ್ಲಿಯೂ ನಮ್ಮಿಂದ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯುವುದಿಲ್ಲ. ಇದು ಶಕ್ತಿ ಪ್ರದರ್ಶನವಲ್ಲ, ಹೊರಗಿನವರು ಬರುವುದಿಲ್ಲ ಎಂದು ಮನವಿಯಲ್ಲಿ ತಿಳಿಸಿದೆ. ಒಂದೆಡೆ ಸಂಘಟನೆಗಳು ಪಥಸಂಚಲನಕ್ಕೆ ಪಟ್ಟು ಹಾಕ್ತಿದ್ರೆ, ಮತ್ತೊಂದು ಕಡೆ ರಾಜಕೀಯ ವಾಕ್ಸಮರವು ಜೋರಾಗಿದೆ. ಮೇಲ್ಮನವಿ ಸಲ್ಲಿಸ್ತೀವಿ ಎಂದ ಪ್ರಿಯಾಂಕ್ ಖರ್ಗೆ, ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಎಂದು ಅಶ್ವಥ್ ವ್ಯಂಗ್ಯ. ನಿನ್ನೆಯಷ್ಟೇ ಧಾರವಾಡ ಹೈಕೋರ್ಟ್ RSSಗೆ ಕಡಿವಾಣ ಹಾಕಬೇಕೆಂಬ ಸರ್ಕಾರದ ಆದೇಶಕ್ಕೆ ತಡೆ ನೀಡಿದೆ. ಕೋರ್ಟ್ನ ಮಧ್ಯಂತರ ತಡೆಯಾದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಿದೆ. ಈ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪುನರುಚ್ಚರಿಸಿದ್ದಾರೆ. ಆದರೆ ಸರ್ಕಾರದ ಈ ತೀರ್ಮಾನಕ್ಕೆ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ. ಚಟ್ಟಿ ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅಂತಾರೆ ಎಂದು ಅಶ್ವಥ್ ನಾರಾಯಣ್ ಲೇವಡಿ ಮಾಡಿದ್ದಾರೆ. ಅದು ಯಾವ ಕಾರಣಕ್ಕೆ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಸ್ಪಷ್ಟತೆ ಇಲ್ಲ. ನಾವು ಅಪೀಲಿಗೆ ಹೋಗ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿ ಆಗಲೇ ಹೇಳಿದ್ದಾರೆ. ಮತ್ತೆ ಇಲ್ಲಿ ಯಾವುದು ನಿಮ್ಮ ಹೈಕೋರ್ಟ್ ಆದೇಶ, ಬೆಂಗಳೂರಿನ ಹೈಕೋರ್ಟ್ ಆದೇಶದ ಪ್ರಕಾರನೇ ನಾವು ಅದು ವಿಸ್ತರಣೆ ಮಾಡಿರೋದು. ಸೊ ಹಾಗಾಗಿ ನಾವು ಅಪೀಲ್ ಹೋಗ್ತೀವಿ, ಏನಿದೆ ವಾದ ಮಂಡಿಸ್ತೀವಿ. ಮೀಸೆ ಮಣ್ಣಾದ್ರೂ ಮಣ್ಣಾಗಿಲ್ಲ ಅಂತ ಓಡ್ತಾ ಇರ್ತಾರೆ. ಏನ್ ಅವ್ರ ಜೋಬಲ್ಲ ಖರ್ಚು ಮಾಡಬೇಕು ದುಡ್ಡು ವಕೀಲರಿಗೆ? ಅವ್ರಿಗೂ ತಪ್ಪು ಮಾಡಿದಾಗ್ಲೂ ವಕೀಲರು, ಸರ್ಕಾರದ ವಕೀಲರೇ. ಇನ್ನೂ ಪ್ರಯತ್ನ, ಮೇಲ್ಮನವಿ ಪ್ರಜಾ ಹಾಕಿ, ಯಾರು ಬೇಡ ಅಂತಾರೆ. ಇಷ್ಟೆಲ್ಲ ಬೆಳವಣಿಗೆ ನಡುವೆ RSS ಪಥ ಸಂಚಲನದಲ್ಲಿ ಭಾಗಿಯಾದ ಶಿಕ್ಷಕರಿಗೆ ನೋಟಿಸ್ ನೀಡಲಾಗಿದೆ. ಔರಾ ತಾಲೂಕಿನ 4 ಶಿಕ್ಷಕರಿಗೆ BO ನೋಟಿಸ್ ಕೊಟ್ಟಿದ್ದಾರೆ. ಖುದ್ದಾಗಿ ಕಚೇರಿಗೆ ಬಂದು ಹೇಳಿಕೆ ನೀಡದಿದ್ದರೆ ಶಿಸ್ತು ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಚಿತ್ತಾಪುರದ ಪಥ ಸಂಚಲನದ ವಿಚಾರ ನಾಳೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆಗೆ ಬರಲಿದ್ದು, ಎಲ್ಲರ ಚಿತ್ತ ಕೋರ್ಟ್ನತ್ತ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.